ಪಕ್ಕದ ಮನೆಗೆ ನುಗ್ಗಿ ಮಹಿಳೆಯ ಕೊಲೆ, ಕೊಡಲಿಯಿಂದ ಹೊಡೆದು ಬರ್ಬರ ಹತ್ಯೆ ಮಾಡಿದ ಪಾಪಿ. ಇವತ್ತು ಪೂರ ಕಲೆಶಗಳನ್ನ ಫೋನೇ ಹಚ್ಚಿಲ್ಲ, ಈ ಪೂರ ಜೀವನೇ ತಗೊಂಡಿಟ್ಟು ಯಪ್ಪ. ನನ್ ಮಗಳು ಹೊಂಟೋಯ್ತು. ನಿಜಕ್ಕೂ ಯಾರು ಯಾವ ಕಾರಣಕ್ಕೆ ಹಲ್ಲೆ ಮಾಡ್ತಾರಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲಿ ಪಕ್ಕದ ಮನೆಯವನು ಬಂದು ಮಹಿಳೆಯ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಭೀಭತ್ಸ ಘಟನೆ ಒಂದು ನಡೆದು ಹೋಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹರ್ಲಗುರ್ಟ ಗ್ರಾಮದಲ್ಲಿ ನಡೆದ ಘಟನೆ ಕಣ್ರಿ ಇದು. 32 ವರ್ಷದ ಅನಿತಾ ಕೊಲೆಯಾದ ದುರ್ದೈವಿ ಕಣ್ರಿ. ಅನಿತಾಳನ್ನ ಕಳೆದುಕೊಂಡ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅನಿತಾಳ ತಾಯಿ ಅದ್ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಂತ ನೋಡ್ಕೊಂಡ್ ಬನ್ನಿ. ಹೌದು, ಈ ತಾಯಿಗೆ ಸಮಾಧಾನ ಮಾಡೋರು ಯಾರು? ಕೇವಲ 32 ವರ್ಷದ ಮಗಳನ್ನ ಕೊಡ್ಲಿಯಿಂದ ಹೊಡೆದು ಕೊಲೆಯಾಗಿದೆ. ಏನು ಕಾರಣ ಇಲ್ಲದೆ ಈ ರೀತಿ ಕೊಲೆ ಮಾಡಿದ ಪಾಪಿಯನ್ನ ನೆನೆದು ಕಣ್ಣೀರು ಇಡ್ತಿರುವ ತಾಯಿ ಕಣ್ರಿ. ಈಕೆಯ ದುಃಖವನ್ನ ನೋಡಿದ ಎಂತವರ ಮನಸ್ಸು ಕೂಡ ಮಮ್ಮಲ ಮರಗದೆ ಇರಲಾರದು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿದ ಬಚ್ಚಲಾಗ ಮೈ ತಕೊಳಂತ ಅಂತ ಹೋಗ್ಯಾನ್ರ ಕೊಡ್ಡಿನೇ ಇಳಿಸ್ಯಾನಂತ ಈ ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ, ಇವತ್ತು ಪೂರ ಕಲೆಶಗಳನ್ನ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಬತ್ತಾಗ್ಯದ. ಹಾಗೆ ಶಿಕ್ಷೆ ಮಾಡಿದೆವು, ಕೇಸ್ ಮಾಡಿದೆವು ಹಾಟೆನ್ ಮೇಲೆ. ಮನೆಯ ಪಕ್ಕದ ಕೈಲಾಸದಿಂದ ಮಹಿಳೆಯ ಹತ, ಕೊಡಲಿ ತಂದು ತಲೆಗೆ ಇಟ್ಟ ರಾಕ್ಷಸ. ಪಾಪ ಅನಿತಾ ಮನೆಯಲ್ಲಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ಲು ಕಣ್ರಿ. ಆದ್ರಿಂದು ಬೆಳಿಗ್ಗೆ ದಿಢೀರಂತ ಪಕ್ಕದ ಮನೆಯವನು ನುಗ್ಗಿ ಇದೇನ್ ಮಾಡ್ಬಿಟ್ಟಿದ್ದಾನಂತ ನೋಡಿ. ನೇರವಾಗಿ ಬಂದವನೇ ಅನಿತಾಳ ತಲೆಗೆ ಕೊಡ್ಲಿ ಇಟ್ಟು ನೀಡಿದ್ದಾನೆ. ಆತ ಬೀಸಿದ ಫೋರ್ಸ್ಗೆ ಅನಿತಾ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾಳೆ ನೋಡಿ. ನೋಡಾರ ಅಂದ್ರು ಗಪ್ ಹುಡ್ದೇವು. ಈ ಪೂರ ಜೀವನೇ ತಗೊಂಡಿಟ್ಟು ಯಪ್ಪ. ನನ್ನ ಮಗಳು ಹೊಂಟೋಯ್ತು. ಒಬ್ಬಕ್ಕಿ ಮಗಳು ಹಳೆಯಪ್ಪ, ಈ ಬರ್ಗಾಣ್ಸ್ ಮಕ್ಕಳು ಹಳೆಯಪ್ಪ. ನನ್ನ ಮಗಳು ಹೊಂಟೋಯ್ತು. ನಾ ಏನಂತ ಹೇಳಿ ನಿಮಗೀಗ? ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೂ ಕೊಲೆಗೆ ನಿಖರವಾದ ಕಾರಣವೇನು ಎಂಬುದರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಘಟನೆಯಿಂದಾಗಿ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ ನೋಡಿ. ಸದ್ಯ ಕುಟುಂಬಸ್ಥರಲ್ಲಿ ಆಕ್ರಂದನ ಮನೆ ಮಾಡಿದೆ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.